ಭಾಷೆಯಿಲ್ಲೇ ಯದಾ ಯದಾ ಹಿ. ಮಾತಾಡ್ತಿರ್ಲಿಲ್ವಲ್ಲ? ನನ್ಗೂ ಬರ್ತಾ ಇರ್ಲಿಲ್ಲ. ದೊಡ್ಡವರು ಮೋಸ, ವಂಚನೆ, ನಾಟಕ, ಸುಳ್ಳು ಇದನ್ನೆಲ್ಲ ನೋಡಿ ಹೀಗ್ ಮಾತಾಡಂಗಾಗಿರೋದು. ಏನಾಯ್ತು ಕಂದ? ನಮ್ಮ ಮನೇಲಿ ಇದ್ದಾರಲ್ಲ ಫ್ರೆಂಡು, ಅವ್ರು ಸರಿ ಇಲ್ಲ ಅಮ್ಮ. ನನ್ನ ಹತ್ರ ನನ್ಗೆ ಯಾರೂ ಇಲ್ಲ, ನಾನು ಅನಾಥ ಅಂತ ಹೇಳಿದ್ರು. ಆದ್ರೆ ಈಗ ಅವ್ರ ಮಕ್ಕಳ ಹತ್ರ ಮಾತಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅವ್ರಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅಂತ ಆಯ್ತು ತಾನೆ? ಹೌದು. ಮತ್ತೆ ಯಾಕೆ ನನ್ಗೆ ನನ್ನ ಹತ್ರ ಯಾರೂ ಇಲ್ಲ ಅಂತ ಸುಳ್ಳು ಹೇಳ್ಬೇಕು? ಸ್ಕೂಲಲ್ಲಿ ನಮ್ಗೆ ಏನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರಲ್ವಾ, ಅದೆಲ್ಲ ದೊಡ್ಡವರೇ ಮಾಡ್ತಾರೆ. ಸ್ಕೂಲಲ್ಲಿ ಕಲ್ತಿರೋದೆಲ್ಲ ಅವ್ರಿಗೆ ಮರ್ತೋಗಿರುತ್ತಾ? ಅಥವಾ ಇವೆಲ್ಲ ಜೀವನಕ್ಕೆ ಉಪಯೋಗಕ್ಕೆ ಬರಲ್ವಾ? ನನ್ಗೆ ಕನ್ಫ್ಯೂಸ್ ಆಗ್ತಿದೆ ಅಮ್ಮ. ದುಡ್ಡಿಗಿಂತ ಪ್ರೀತಿನೇ ದೊಡ್ಡದು ಅಂತ ಸ್ಕೂಲಲ್ಲಿ ಹೇಳ್ತಾರೆ, ಆದ್ರೆ ಆಚೆ ಯಾರು ಪ್ರೀತಿಗೆ ಬೆಲೆನೇ ಕೊಡಲ್ಲ, ದುಡ್ಡಿಂದೇನೆ ಹೋಗ್ತಾರೆ. ಯಪ್ಪ, ನನ್ಗಂತೂ ತಲೆ ಕೆಟ್ಟೋಗ್ತಾ ಇದೆ. ಯಾರ್ ಮಾತ್ ಕೇಳೋದು, ಯಾರ್ ಮಾತ್ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾವ್ದ್ ತಪ್ಪು ಯಾವ್ದ್ ಸರಿ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಇದೇ ಕಷ್ಟನೇ ನಮ್ಮ ಅಮ್ಮನಿಗೂ ಆಗಿದ್ದು. ಬೇರೆಯವ್ರಿಗಾದ್ರೆ ನೋವು ಅರ್ಥ ಆಗಲ್ಲ, ನಿನಗಾದಾಗದು ಗೊತ್ತಾಗುತ್ತೆ ಅಲ್ವಾ? ನಂದಿನಿ, ಇವನು ಈ ಥರ ಮಾಡ್ತಾ ಇರೋದು ನೋಡಿದ್ರೆ ಮತ್ತೆ ತಟ್ಟೆ ಹಿಡ್ಕೊಂಡು ಶಿವಗಾಮಿ ಹತ್ರನೇ ಹೋಗ್ಬೇಕು ಅನ್ಸುತ್ತೆ ಕಣೆ. ಯಾಕೆ ಇಲ್ಲಿಲ್ವಾ ದಾಂಡಿಗ? ಸಾಕ್ತಾನೆ ಬಿಡು. ಇನ್ ಏನು ಕಿರೋದು ಇವನು? ನಿಮ್ಮ ಅಣ್ಣನ್ಗೆ ಮಾತು ಬರ್ದಿರಂಗೆ ಆಗ್ಬೇಕು. ಯಾವ ಮಂತ್ರನೂ ಹೇಳಬಾರ್ದು. ನನ್ನನ್ನು ನಂಬ್ಕೊಂಡೆ ನನ್ನ ಮನೆಗೆ ಬರಬೇಕು. ಆಗ ನಾನು ನಿನ್ನನ್ನು ನೋಡ್ಕೊತೀನಿ. ಅದೇ ನನ್ನ ಆಸೆ. ಹೋಗು, ಸುಮ್ನೆ ತಲೆ ತಿನ್ಬೇಡ. ಮೆದುಳ ಮೇಲೆ ಬಿದ್ದಿರೋದು ಇನ್ನೊಂದು ಚೂರು ಜೋರಾಗಿ ಏನಾದ್ರೂ ಬಿದ್ದಿದ್ರೆ ಇಷ್ಟೊತ್ತಿಗೆ ಮೆಂಟಲ್ ಹಾಸ್ಪಿಟಲ್ ಇರ್ಬೇಕಿತ್ತು. ಮಾವ, ಈ ಅಣ್ಣ ಮಾಡೋದಕ್ಕೂ ಇವರೆಲ್ಲ ರೇಗ್ಸೋದಕ್ಕೂ ಸರಿಯಾಗಿದೆ. ಏನು ಮಾಡೋದು ಅಂತ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ.
ಮನೆ ಊಟ ತಿನ್ನಕ್ ಮಾತ್ರ ಪುಟ್ಟ ಹುಡ್ಗಿ. ಏನ್ ಇಷ್ಟ ತಿನ್ನೋದಾ? ಅಯ್ಯೋ ಅಮ್ಮ ಬಂದ್ರು, ಹಾಕೊಡ್ಬೇಡಿ. ನಾಳೆ ನಿಮ್ಗೆ ನಾನು ಐಸ್ ಕ್ರೀಮ್ ತಂದ್ಕೊಡ್ತೀನಿ. ಏನಂತ ಹೇಳ್ದು? ಬೇಗ ಊಟ ಮಾಡಿ ಹೋಮ್ವರ್ಕ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ. ನೀನು ನೀನೇನಾದ್ರೂ ನಮ್ ಸ್ಕೂಲಲ್ಲಿ ಓದಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ 2ನೇ ಕ್ಲಾಸ್ನೇ 4 ಸಲ ಓದ್ಬೇಕಿತ್ತು. ಮುಖ ನೋಡಿ ಉಳ್ದು. ಹೌದು, ನನ್ ಮುಖ ನೋಡಿ ನನ್ಗೆ ಬೇಜಾರಾಗ್ತಾ ಇದೆ. ಆದಿ ಚಿಕ್ಕಪ್ಪನ್ಗೆ ಹೇಳಿ ನಿನ್ ಮುಖ ಚೇಂಜ್ ಮಾಡ್ದಂಗೆನೆ ನನ್ ಮುಖನ ಚೇಂಜ್ ಮಾಡಕ್ ಹೇಳ್ತೀನಿ. ಕಮಲವಜ್ಜಿ, ನಿನ್ ಮುಖನು ಕಾಲೇಜ್ ಹುಡುಗಿ ತರಾನೇ ಚೇಂಜ್ ಮಾಡ್ಬಿಡ್ಬೇಕು. ಅಯ್ಯೋ ಸರಿ ಅಮ್ಮ, ಮಾಡು. ಅಮ್ಮ ನಕ್ಬಿಟ್ರು. ಫಸ್ಟ್ ಊಟ ಮಾಡು ನೀನು. ಕಮಲಮ್ಮ, ನಮ್ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರಿದಾರಲ್ವಾ, ಅವ್ರು ಊಟ ಮಾಡಿದ್ರಾ? ಇಲ್ಲ ಅಮ್ಮೋರೆ, ಯಾವಾಗ ಕರಿಯಕ್ ಹೋದ್ರು ನನ್ಗೆ ಹೊಟ್ಟೆ ಹಶ್ವಿಲ್ಲ ಅಂತಾರೆ. ಒಂದ್ ದಿವ್ಸನೂ ಅವ್ರು ನಮ್ಮ ಮನೇಲಿ ಊಟನೇ ಮಾಡಿಲ್ಲ ಅಮ್ಮೋರೆ. ಏನ್ ಪ್ರಾಬ್ಲಮ್ ಅಂತೆ ಅವ್ರದ್ದು? ಗೊತ್ತಿಲ್ಲ ಅಮ್ಮೋರೆ. ಈ ತರ ಊಟ ತಿಂಡಿ ಎಲ್ಲ ಬಿಟ್ಟು ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ನಾನು ಹೋಗಿ ಕೇಳ್ಕೊಂಬರ್ತೀನಿ ಅವ್ರನ್ನ. ಅಮ್ಮ ತಾಯಿ, ನೀನ್ ಊಟ ಮಾಡು ಮೊದ್ಲು. ಮಾಡಮ್ಮ. ಬೇಗ ಬೇಗ ಊಟ ಮಾಡು. ಕಲ್ಪನಾ, ನೀನಾ? ಕೊನೆಗೂ ನನ್ನ ಕಲ್ಪನಾ ನೀನೇ ತಕ್ಕೊಂಡು ನನ್ನ ನೋಡಕ್ ಬಂದಿಯಲ್ಲ, ಅಷ್ಟೇ ಸಾಕು. ನಾನು ನಿಮ್ ಕಲ್ಪನಾ ಅಂತ ಒಪ್ಕೊಳಕ್ಕೆ ಇಲ್ಲಿ ಬಂದಿಲ್ಲ. ಮನೆಯಲ್ಲಿ ನೀವು ಊಟ ಮಾಡ್ತಿಲ್ಲ ಅಂತ ಹೇಳಿದ್ರು. ಇದೇನ್ ದೇವಸ್ಥಾನ ಅಲ್ಲ ನೀವ್ ವ್ರತ ಮಾಡ್ಕೊಂಡಿರಕ್ಕೆ. ನೋಡಿ, ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡಿ. ಆಮೇಲೆ ಊಟ ಮಾಡದೇ ಇರೋದು